ಶ್ರಾವಣ ಮಾಸದಲ್ಲಿ ಮಾಡುವಂಥ ಹಬ್ಬ. ಸೊ ಎಲ್ಲ ಹೆಣ್ಮಕ್ಳಿಗೂ ಇದು ಒಂದು ದೊಡ್ಡ ಹಬ್ಬನೇ. ಸೊ ನಾವು ಅದೇ ರೀತಿ ಸ್ವಲ್ಪ ಇದರಿಂದ ಮಾಡ್ತೀರಿ, ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತೀರಿ. ನಾವು ಮದುವೆ ಒಂದು 18 ವರ್ಷದಿಂದ ಮಾಡ್ತಿದ್ದೀರಿ ಹಬ್ಬ. ಸೊ ನಮಗೆ ಇದು ದೊಡ್ಡ ಹಬ್ಬನೇ. ಸೊ ಎಲ್ಲರಿಗೂ ಈ ಹಬ್ಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಶುಭಾಶಯ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಈ ವರ್ಷ ನಾವು ಸುಮಾರು ವರ್ಷಗಳಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ವರಮಹಾಲಕ್ಷ್ಮಿ ಅಂದರೆ ನಮಗೆಲ್ಲರಿಗೂ ತುಂಬ ಫೇವ್ರೇಟ್ ಹಬ್ಬ. ಮೊದಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ವೆಯ್ಟ್ ಮಾಡ್ತಿರ್ತೀವಿ ನಾವು ವರಮಹಾಲಕ್ಷ್ಮಿ. ಮಲಗಿದ್ದೆ ಲೇಟ್ ನೈಟ್ 2 o'clock ಆಯಿತು. ಮತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ 4 ಎದ್ದು ಮತ್ತೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಯಿತು, ಅಷ್ಟು ಬೇಗ ಎದ್ದು ಲಾಸ್ಟ್ ಲೇಟ್ ಮಲಗಿನೂ ಪ್ರಿಪೇರ್ ಮಾಡೋಕ್ಕೆ ನಾವು 8 o'clock ಆಗೋಯ್ತು. ದೀಪ ಹಚ್ಚಿ ಪೂಜೆ ಮಾಡೋಷ್ಟರಲ್ಲಿ 8 o'clock ಆಯಿತು. ಬಟ್ ಏನೇ ನಿದ್ದೆ ಕೆಟ್ಟಿದ್ರು, ಏನೇ ಇದು ಮಾಡಿದ್ರು, ಎಂಡ್ ಆಫ್ ದಿ ಡೇ ನಾವು ಇದೆಲ್ಲ ನೋಡಿದ್ಮೇಲೆ ಒಂದು ಖುಷಿ ಸಿಗುತ್ತಲ್ಲ, ಅದು ಎಲ್ಲದಕ್ಕಿಂತ ಜಾಸ್ತಿ ಅನಿಸುತ್ತೆ ನಮಗೆ. ಸೊ ಇದೇ ಥರ ಎಲ್ಲರೂ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ನನ್ನ ಹೆಸರು ಗೀತಾ ಆನಂದ್ ಸಿಂಗ್ ಅಂತ, ವೈಟ್ ಫೀಲ್ಡ್ ಕಾಡ್ಗೋಡಿಯಿಂದ ಮಾತಾಡ್ತಾ ಇರೋದು. ಇವ್ರು ನಮ್ಮ ಅತ್ತೆ ಕೃಷ್ಣಬಾಯಿ ಸಿಂಗ್ ಅಂತ. ನಾವು ಪ್ರತಿ ವರ್ಷವೂ ಡಿಫ್ರೆಂಟಾಗಿ ಮಾಡ್ತೀವಿ. 12 ವರ್ಷದಿಂದ ಆಚರಿಸ್ತಾ ಇದ್ದೀವಿ. ಈ ಸತಿ ಬಂದು ದರ್ಬಾರ್ ಲಕ್ಷ್ಮಿ ಅಂತ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಫಸ್ಟು ನಾನು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿರೋದು. ಇದೇ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಾನಿದು ಬಂದು ಮೋಸ್ಟ್ಲಿ 1 ಮಂತಿಂದ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಒಬ್ಬಳೇ ಸಿಟಿಗೆಲ್ಲ ಓಡಾಡಿ ಎಲ್ಲ ತೊಗೊಂಡು ಬಂದು ಎಲ್ಲ ಮಾಡ್ಕೊತಾ ಇರ್ತೀನಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ವರಲಕ್ಷ್ಮೀ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ವರಲಕ್ಷ್ಮೀ ನಮಃ. ಬಾರಮ್ಮ ವರಮಹಾಲಕ್ಷ್ಮೀ ಸೌಭಾಗ್ಯ ತಂದೀಡು ನೀ ಪ್ರತಿ ಮನ
ಪಾರ್ಥ ಆರ್ಚರ್ಡ್ ಅಪಾರ್ಟ್ಮೆಂಟ್ ಕಾಡ್ಗೋಡಿಯಿಂದ ಮಾತಾಡ್ತಿರೋದು. ಇದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಶುಭಾಶಯಗಳು. ಮತ್ತು ಈ ಹಬ್ಬ ಬಂದು ಎಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟವಾದ ಹಬ್ಬ. ಪ್ರತಿ ವರ್ಷ ನಾವು 30 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಆಚರಿಸುವಂಥ ಹಬ್ಬ ಇದು. ಧನ್ಯವಾದಗಳು. माते महालक्ष्मी करुणासागरी मंगलदायिनी ಮಂಗಳಗೌರಿಯ ಪ್ರಿಯ ಸೋದರಿಯೇ. ವರ್ಷ ಡಿಫ್ರೆಂಟ್ ಸ್ಟೈಲಲ್ಲಿ ಕೂರಿಸ್ತೀವಿ. ಈ ವರ್ಷ ದರ್ಬಾರ್ ಸ್ಟೈಲ್ ಅಂತ ಕೂರಿಸಿದ್ದೀವಿ. ದರ್ಬಾರ್ ಸ್ಟೈಲ್ ಏನು ವಿಶೇಷತೆ ಅಂದರೆ, ದರ್ಬಾರ್ ಸ್ಟೈಲ್ ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿರ್ತಾಳೆ. ಬೇರೆ ಲಕ್ಷ್ಮಿ ಅಂದರೆ ಮಾಮೂಲಿ ಥರ ಕೂರಿಸಿರ್ತಾರೆ. ದರ್ಬಾರ್ ಸ್ಟೈಲ್ ಅಂದರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಳೋದು ಸರ್. 10 ಡೇಸಿಂದ ಪ್ರಿಪ್ರೇಷನ್ ಇರುತ್ತೆ ಸರ್. ಅದೇ ಏನಿಲ್ಲ, ವರಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಹೆಣ್ಣು ಮಕ್ಕಳಿಗೆ ಎಲ್ಲ ಇರೋದೇ ಇದೆ. ಡಿಫ್ರೆಂಟಾಗಿ ಕೂರಿಸ್ತಾರಲ್ವ. ಅದೇ ಈ ಸತಿ ವರ್ಷನೂ ಡಿಫ್ರೆಂಟೇ, ಒಂದೇ ಥರ ಯಾರೂ ಕೂರಿಸಲ್ಲ. ಈ ಸತಿ ದರ್ಬಾರ್ ಸ್ಟೈಲ್ ಅಂತ ಮಾಡಿದ್ವಿ, ಅದೇ ಅಷ್ಟೇ ಸರ್. ಭಾಗ್ಯಪ್ರದಾಯಿನಿ ಶ್ರೀವರಲಕ್ಷ್ಮಿಯೇ, ಕನಕವ ಸುರಿಸುವ ಕರುಣಾಮಯೇ, ನೆಲೆಸುವ ತಾಯೇ ನಮ್ಮ ಮನೆಯೇ. ಶ್ರೀವರಲಕ್ಷ್ಮಿ ಜಗನ್ಮಾತೆಯೇ, ಹೊಸ ರೇಷ್ಮೆ ಸೀರೆಯುಟ್ಟು ಮುಗುಳು ನಗುತ್ತಾ. ಎಲ್ಲ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ, ಆಚೆ ಎಲ್ಲ ಫಸ್ಟು ಹೊಸಲು ತೊಳೆದು ಆಚೆ ರಂಗೋಲಿ ಹಾಕಿ, ಆಮೇಲೆ ಒಳಗಡೆ ಹಾಲೆಲ್ಲ ದೇವ್ರದ್ದು ಪ್ರತಿಷ್ಠಾಪನೆ ಎಲ್ಲ ಮಾಡಿ ಪೂಜೆ ಎಲ್ಲ ನೆರವೇರಿಸಿದ್ದು ಇಷ್ಟೊತ್ತಾಯಿತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಒಂದು 31 ವರ್ಷದಿಂದ ನಾನು ಮನೆ ಮದುವೆ ಆಗಿ ಬಂದಾಗಲಿಂದ ಮಾಡ್ತಿದ್ದೀವಿ. ಇದು ನಮ್ಮ ತಾತ ನಮ್ಮ ಮಾವನವರು, ಅವರ ತಂದೆ, ಅವರು ಕಾಲದಿಂದನೂ ನಡ್ಕೊಂಡು ಬಂದಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಖುಷಿಯಾಗುತ್ತೆ ನಮಗಿದು. ಹಬ್ಬ ಅಂದ್ರೇ ಒಂಥರ ಸಂಭ್ರಮ. ಎಲ್ಲ ಒಂದು ತಿಂಗಳಿಂದ ಮನೆ ಕ್ಲೀನ್ ಮಾಡೋದು, ಎಲ್ಲ ಕ್ಲೀನ್ ಮಾಡೋದು, ಆಮೇಲೆ ದೇವ್ರದ ಕಲಶಗಳ ಕ್ಲೀನ್ ಮಾಡು, ದೇವ್ರ ಮನೆ ಕ್ಲೀನ್ ಮಾಡು, ಇದೇ ಒಂದು ಖುಷಿ ನಮಗೆ. ಕೈಯಲ್ಲಿ ಕಮಲವ ಹಿಡಿದು ಬರುತ್ತಾ, ಮುತ್ತೈದೆಯರೆಲ್ಲ ಆರತಿ ಎತ್ತಲು, ಶಾಂತಿಯ ಬೆಳಕನು ಮನೆಗೆ ತರಲು. ನಾಡಿನ ಸಮಸ್ತ ಜನತೆಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ದುರ್ಗಾಶ್ರೀ ಜೈಸಿಂಗು. ನಾನಿರೋದು ಕಾಡುಗುಡಿಯಲ್ಲಿ. ನಮ್ಮ ಮನೇಲಿ 5 ವರ್ಷದಿಂದ ವರಲಕ್ಷ್ಮಿ ಹಬ್ಬ ಆಚರಿಸ್ಕೊಂಡು ಬರ್ತಾಯಿದ್ದೀರಿ. 1 ತಿಂಗಳಿಂದ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ನಿನ್ನೆ ನೈಟ್ 2 ಗಂಟೆವರೆಗೂ ಪ್ರಿಪ್ರೇಷನ್ ಮಾಡಿದ್ರು. ಇನ್ನೂ ಏನೋ ಬಾಕಿ ಇದೆ ಅನ್ನೋದು ಇನ್ನೂ ಅನಿಸ್ತಾ ಇದೆ. ಆದರೆ ಇವಾಗ ಕಂಪ್ಲೀಟ್ ಆಗಿದೆ. ಒಂಥರ ಖುಷಿ. ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಖುಷಿ, ಅದರಲ್ಲಿ ವರಲಕ್ಷ್ಮಿ ಹಬ್ಬ ಅಂದರೆ ಇನ್ನೂ ಖುಷಿ. ಫುಲ್ ತಿರುಗಾಡ್ಕೊಂಡು ಎಲ್ಲ ಚೆನ್ನಾಗಿರುತ್ತೆ. ಸೊ ಹೀಗಿದೆ. ಶ್ರೀವರಲಕ್ಷ್ಮಿ ಜಗನ್ಮಾತೆಯೇ, ಆರೋಗ್ಯ ಭಾಗ್ಯವ ನೀಡೆನ್ನ ತಾಯೇ, ಸಂತಸ ತಂದಿಡು ನೊಂದಂಥ ಕಾಯೇ. ದೀಪದ ಬೆಳಕಲಿ ನಿನ್ನನೆ ಕಂಡೆವು, ಭಕ್ತಿಯ ಪುಷ್ಪವ ನಿನಗರ್ಪಿಸಿದೆವು. ದಾರಿದ್ರ್ಯ ಕಳೆಯುವ ದಿವ್ಯ ಚೇತನೆ, ಸ್ವೀಕರಿಸು ನಮ್ಮಯ ಈ ಪ್ರಾರ್ಥನೆ.
साधिके शरण्ये त्र्यम्बके गौरी नारायणि नमोऽस्तु ते ಮಂಗಳ ಗೌರಿಯ ಪ್ರಿಯ ಸೋದರ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಪೂಜಾ ಧರಣಿ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಮಾಡ್ತಿದ್ದೀರಿ. ಸೊ ಪ್ರತಿ ವರ್ಷ ಇದೇ ಥರ ಎಲ್ಲ ವರ್ಷವೂ ಮಾಡ್ತೀರಿ. ಈ ವರ್ಷವೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀರಿ. ಲಾಸ್ಟ್ ವರ್ಷ ಫುಲ್ ಫ್ಲ್ಯಾಟಾಗಿ ಮಾಡಿದ್ದೀರಿ. ಈ ವರ್ಷ ಬಂದುಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀರಿ. ಸೊ ನಿಮ್ಮ ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ಸಮಸ್ತ ಕರ್ನಾಟಕ ಜನರಿಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಭಾಗ್ಯಪ್ರದಾಯಿನಿ ಶ್ರೀ ವರಲಕ್ಷ್ಮಿಯೇ ಕನಕವ ಸುರಿಸುವ ಕರುಣಾಮಯಿಯೇ ನೆಲೆಸುವ ತಾಯಿ ನಮ್ಮ ಮನೆಯೇ ಶ್ರೀ ವರಲಕ್ಷ್ಮಿ ಪಾರ್ವತಿ